ಇನ್ನು ಮೆಟ್ರೋದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಎಲ್ಲ ನಾಯಕರು ಖುಷಿ ಖುಷಿಯಾಗಿ ನಗ್ತಾ ಇದ್ರು. ಪ್ರಧಾನಿ ಮೋದಿಯವರು ಕೂಡ ನಕ್ಕರು, ಪಕ್ಕದಲ್ಲಿರುವಂಥ ಸಿದ್ದರಾಮಯ್ಯನವರು, ಆ ಕಡೆ ಡಿ ಕೆ ಶಿವಕುಮಾರ್ ಎದುರುಗಡೆ ಇದ್ದಂಥ ಸೋಮಣ್ಣ. ಇದು ಬಹಳಷ್ಟು ಸುದ್ದಿಯಾಗಿತ್ತು ನಿನ್ನೆ, ಏನಷ್ಟು ಖುಷಿ ಖುಷಿಯಾಗಿ ನಗ್ತಾ ಇದ್ದಾರೆ ಅಂತ. ಸೋಮಣ್ಣ ಮಾಡಿದಂಥ ತಮಾಷೆ ಜೊತೆಗೆ ಮುಖ್ಯಮಂತ್ರಿಗಳು ಅದಕ್ಕೆ ಹಿಂದಿ, ಇಂಗ್ಲೀಷು, ಕನ್ನಡ 3 ಸೇರಿಸಿ ಅವ್ರು ಕೊಟ್ಟಂಥ ಉತ್ತರ ಇದೆಯಲ್ಲ, ಅದು ನಗುವಿಗೆ ಕಾರಣ ಆಯಿತು ಅಂತ. ಮಾತಾಡೋದ ಸಂದರ್ಭದಲ್ಲಿ ಸೋಮಣ್ಣ ಹೇಳಿದ್ರಂತೆ, ಇಲ್ಲ ನಾನು ಚುನಾವಣೆ ನಿಂತ ಸಂದರ್ಭದಲ್ಲಿ ನಾನು ಹೆದರಿಸ್ಬಿಟ್ಟಿದ್ದೆ ನಾನು ಸಿದ್ದರಾಮಯ್ಯನವರಿಗೆ ಅಂತ. ಆವಾಗ ಸಿದ್ದರಾಮಯ್ಯ, ನಾನು ಅಷ್ಟು ಸುಲಭವಾಗಿ ಹೆದರೋನಲ್ಲ, ನಾನು ಅಷ್ಟು ಸುಲಭವಾಗಿ ನಾನು ಹೆದರಲ್ಲ ಅನ್ನುವಂಥ ಮಾತನ್ನು ಹೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಕನ್ನಡದಲ್ಲಿ, ಹಿಂದಿನಲ್ಲಿ, ಇಂಗ್ಲೀಷು 3 ಸೇರಿಸಿ ಅವರು ಹೇಳಿದ್ರಂತೆ. ಅದನ್ನು ಕೇಳಿ ನಗು ಬಂತು, ಎಲ್ಲ ನಾಯಕರುಗಳು ನಕ್ಕರು. ರಾಜಕೀಯ ಏನೇ ಇರಬಹುದು, ಈ ಕೆಲವೊಂದು ಸಂದರ್ಭಗಳಲ್ಲಿ ಈ ರಾಜಕೀಯವನ್ನು ಪಕ್ಕಕ್ಕಿಡಬೇಕು. ಸಂತೋಷವಾಗಿ ಮಾತಾಡುವಂಥ ಸಂದರ್ಭದಲ್ಲಿ, ಸಂಭ್ರಮದಲ್ಲಿದ್ದಂಥ ಸಂದರ್ಭದಲ್ಲಿ, ಒಬ್ರಿಗೊಬ್ಬರು ತಮಾಷೆ ಮಾಡುವಂಥ ಸಂದರ್ಭದಲ್ಲಿ, ಅವಾಗ ಯಾವ ರಾಜಕಾರಣ? ಇದೇ ಸಿದ್ದರಾಮಯ್ಯ ಮತ್ತು ಸೋಮಣ್ಣ ನಡುವೆ ಆದಂಥ ಸಂಭಾಷಣೆ, ಅದು ಅಲ್ಲಿದ್ದಂಥವ್ರಿಗೆಲ್ಲರಿಗೂ ನಗು ತರಿಸ್ತು.